ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬನ್ನಿ, ಹಾಗಿದ್ರೆ ಮೊದಲನೇ ಟಿಪ್ಸ್ ಯಾವುದಂತ ಹೇಳಿ ನೋಡೋಣ. ಅನ್ನ ಮಾಡ್ಲಿಕ್ಕೆ ಅಕ್ಕಿನ ನಾವು ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಭಾಳ ದಿನ ಆದ್ಮ್ಯಾಗ ಇದ್ರೊಳಗೆ ಹುಳ ಆಗ್ಬಿಡ್ತಾವೆ ಫ್ರೆಂಡ್ಸ್. ಆ ರೀತಿ ಆಗಬಾರ್ದು. ಅಕ್ಕಿನ ನಾವು ಎಷ್ಟು ದಿನ ಇಟ್ಟರು ಕೂಡ ಏನೋ ಹುಳ ಅದರಲ್ಲಿ ಆಗಬಾರ್ದು ಅಂತಂದರೆ ಈ ರೀತಿ ಬೇವಿನ ಎಲೆಯನ್ನು ತೊಗೊಂಡ್ಬಿಟ್ಟು ಈ ಡಬ್ಬದ ಕೆಳಭಾಗದಲ್ಲಿ ಹಾಕ್ಬಿಟ್ಟು ಅಕ್ಕಿನ ಹಾಕಿ ನಾವು ಎಷ್ಟೇ ದಿನ ಇಟ್ಟರು ಕೂಡ ಇದರಲ್ಲಿ ಹುಳ ಎಂಬುದು ಆಗೋದಿಲ್ಲ ಫ್ರೆಂಡ್ಸ. ಬೇಕಿದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿರಿ. ಹಾಗೆ ಮುಂದಿನ ಟಿಪ್ ಏನಂತಂದ್ರೆ ಫ್ರೆಂಡ್ಸ್, ಈ ರೀತಿ ಈರುಳ್ಳಿ ರೇಟ್ ಕಡಿಮೆ ಇದ್ದಾಗ ನಾವು ಜಾಸ್ತಿ ತಂದು ಮನ್ಯಾಗ ಸ್ಟೋರ್ ಮಾಡಿಟ್ಟಿರ್ತೀವಿ. ಇದರಲ್ಲಿ ಏನಾದರೂ ಒಂದು ಈರುಳ್ಳಿ ಕೊಳತು ಹೋಯ್ತು ಅಂತಂದ್ರೆ ಇದು ಉಳಿದೆಲ್ಲ ಈರುಳ್ಳಿಗಳನ್ನು ಬೇಗನೆ ಹಾಳು ಮಾಡಿಬಿಡ್ತದೆ. ಆ ರೀತಿ ಆಗಬಾರ್ದು. ಈರುಳ್ಳಿ ಎಂಬುದು ಬೇಗನೆ ಕೊಳಿಬಾರ್ದು ಅಂತಂದ್ರೆ ಈ ಈರುಳ್ಳಿ ಮಧ್ಯದಲ್ಲಿ ನಾವು ಒಂದು ಈ ರೀತಿ ತೆಂಗಿನ ಚಿಪ್ಪನ್ನು ಸಣ್ಣದಾಗಿ ತೆಂಗಿನ ಚಿಪ್ಪನ್ನು ನಾವು ಇದ್ರ ಮಧ್ಯದಲ್ಲಿ ಇಟ್ಬಿಟ್ಟು ಈರುಳ್ಳಿನ ನಾವು ಸ್ಟೋರ್ ಮಾಡಿ ಇಟ್ವಿ ಅಂತಂದ್ರೆ ಜಾಸ್ತಿ ದಿನ ಈರುಳ್ಳಿ ಬಳಕೆ ಬರ್ತದೆ, ಬೇಗನೆ ಕೊಳೆಂಗಿಲ್ಲ. ಹಾಗೆ ಫ್ರೆಂಡ್ಸ್, ಆ ರೀತಿ ಕೊಳೆತ ಈರುಳ್ಳಿ ಏನಾದರೂ ಇತ್ತಂದ್ರೆ ಅದನ್ನು ಬೇಗನೆ ನಾವು ತೆಗೆದು ಬೇರೆ ಕಡೆ ಎಸಿಬೇಕು. ಅಲ್ಲೇ ನಾವು ಇಟ್ಬಿಟ್ವಿ ಅಂತಂದ್ರೆ ಉಳಿದ ಎಲ್ಲ ಈರುಳ್ಳಿಗಳು ಕೂಡ ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ. ಹಾಗೆ ಮುಂದಿನ ಟಿಪ್ ಏನಂತಂದರೆ, ಉಗುರಿನ ಸುತ್ತಲೂ ಕೂಡ ಕಪ್ಪು ಆಗಿರ್ತದೆ. ಮತ್ತು ಅದೇ ರೀತಿ ಉಗುರಿನ ಕೆಳಗಡೆ ಸ್ಕಿನ್ ಸಣ್ಣದಾಗಿ ಎದ್ದುಬಿಟ್ಟು ಅದು ಜಾಸ್ತಿ ನೋವನ್ನು ಉಂಟು ಮಾಡ್ತಿರ್ತದೆ. ಮತ್ತು ಅದು ಆ ಸ್ಕಿನ್ನ ಯಾವುದಾದ್ರೂ ಬಟ್ಟೆಗೆ ಸೇರ್ಕೊಂತು ಅಂತಂದ್ರೆ ಅದು ಜಾಸ್ತಿ ನೋವನ್ನು ಉಂಟು ಮಾಡ್ತಿರ್ತದೆ. ಆ ರೀತಿ ಆಗಬಾರ್ದು. ಮತ್ತು ಉಗುರಿನ ಸುತ್ತಲೂ ಇರ್ತಕ್ಕಂಥ ಕಪ್ಪು ಹೋಗಬೇಕು. ಹಾಗೆ ಆ ಸ್ಕಿನ್ ಎದ್ದಂಥ ಸ್ಕಿನ್ ಎಲ್ಲ ಮುಚ್ಕೋಬೇಕು ಅಂತಂದ್ರೆ ಈ ರೀತಿ ನಿಂಬೆಹಣ್ಣು ಅಂದರೆ ಅರ್ಧ ನಿಂಬೆಹಣ್ಣಿನ ಹೋಳನ್ನು ತೊಗೋಬೇಕು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ನಿಂಬೆಹಣ್ಣು ಇರ್ತದೆ. ಅರ್ಧ ನಿಂಬೆಹಣ್ಣನ್ನು ತೊಗೊಂಡ್ಬಿಟ್ಟು ನಾವು ಈ ರೀತಿ ಉಗುರಿನ ಸುತ್ತಲೂ ಕೂಡ ನಾವು ಈ ರೀತಿ ರಬ್ ಮಾಡ್ತಾ ಹೋದ್ವಿ ಅಂತಂದ್ರೆ ಆ ಉಗುರಿನ ಸುತ್ತಲೂ ಆದಂತಹ ಕಪ್ಪು ಕಲೆ ಹೋಗ್ಬಿಟ್ಟು ಉಗುರು ಕೂಡ ಶೈನ್ ಆಗುತ್ತೆ. ಮತ್ತು ಅದೇ ರೀತಿ ಸ್ಕಿನ್ ಕೂಡ ಎದ್ದಿರ್ತಲ್ಲ ಅದು ಕೂಡ ನಿಧಾನಕ್ಕೆ ಮುಚ್ಕೋತದ. ನೋಡಿರಿ ಫ್ರೆಂಡ್ಸ, ಈ ರೀತಿ ಎಲ್ಲ ಉಗುರಿಗೂ ಕೂಡ ನಾವು ರಬ್ ಮಾಡ್ತಾ ಬರಬೇಕು. ಈ ರೀತಿ ಮಾಡಿದ್ವಿ ಅಂತಂದ್ರೆ ಉಗುರು ಕೂಡ ಶೈನಾಗಿ ಹೊಳಿತಾವು. ನೋಡ್ತಿರ್ಬೋದು ನೀವು, ನಾನು ನಿಂಬೆಹಣ್ಣಿನಿಂದ ಉಜ್ಜಿದಂಥ ಉಗುರಿಗೂ ಮತ್ತು ಉಜ್ಜದೇ ಇರುವಂಥ ಉಗುರಿಗೂ ಇರುವ ವ್ಯತ್ಯಾಸ ನೀವು ನೋಡ್ತಿರ್ಬೋದು. ಮುಂದಿನ ಟಿಪ್ ಏನಂತಂದ್ರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಕಂಡುಬರುವಂಥ ಸಾಮಾನ್ಯವಾದ ಸಮಸ್ಯೆ ಅಂತಂದ್ರೆ ಕಾಲು ನೋವು, ಕೈಕಾಲು ನೋವು ಅಂಥೇಳಿ ಎಲ್ಲರೂ ಕೂಡ ಡಾಕ್ಟರ್ ಹತ್ರ ಹೋಗ್ತಾರ. ನಾವು ಇಲ್ಲಿ ಮನೆಯಲ್ಲೇ ನಾವು ಒಂದು ಹೋಮ್ ರೆಮಿಡಿನ ಮಾಡ್ಕೊಂಡ್ಬಿಟ್ಟು ಸಾಮಾನ್ಯವಾಗಿ ಕಾಲು ನೋವನ್ನು ನಾವು ಗುಣಪಡಿಸ್ಕೋಬೋದು. ಅದರಲ್ಲೂ ಕೂಡ ಈ ಭಾಗದಲ್ಲಿ ಜಾಸ್ತಿ ನೋವು ಒಂದು ಸ್ವಲ್ಪನೇ ನಾವು ಫ್ರೆಸ್ ಮಾಡಿದ್ರಾಯ್ತು, ಜಾಸ್ತಿ ನೋವು ಕಂಡು ಬರ್ತದೆ. ಏನೂ ಇಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಮನೆಯಲ್ಲೇ ಉಪಯೋಗ ಮಾಡುವಂಥ ಕೊಬ್ಬರಿ ಎಣ್ಣೆನ ಒಂದು ಸ್ಪೂನಲ್ಲಿ ನಾನು ಈ ರೀತಿ ತೊಗೊಂಡ್ಬಿಟ್ಟು ಅದನ್ನು ನಾನು ಒಲೆ ಮೇಲೆ ಪೂರ್ತಿ ಉರಿನ ನಾವು ಸಣ್ಣದಾಗಿ ಇಟ್ಬಿಟ್ಟು ಒಂದು ಸ್ವಲ್ಪನೇ ನಾನು ಇದನ್ನು ಬೆಚ್ಚಗೆ ಮಾಡ್ಕೋತೀನಿ. ಸ್ವಲ್ಪನೇ ಈ ರೀತಿ ನಾವು ಬೆಚ್ಚಗೆ ಮಾಡ್ಕೋಬೇಕು. ಇದನ್ನು ಬೆಚ್ಚಗೆ ಮಾಡ್ಕೊಂಡ್ಬಿಟ್ಟು ನಾವು ಯಾವ ಭಾಗದಲ್ಲಿ ಅಂದ್ರೆ ಪಾದದ ಯಾವ ಭಾಗದಲ್ಲಿ ನಮ್ಗೆ ಜಾಸ್ತಿ ನೋವು ಇರ್ತದೆ ಅಲ್ಲಿ ನಾವು ಇದನ್ನು ನಾವು ನಿಧಾನಕ್ಕೆ ಹಚ್ಕೋಬೇಕು. ಇದನ್ನು ನಾವು ರಾತ್ರಿ ಮಲಗೋ ಟೈಮಲ್ಲಿ ಮಾಡಬೇಕು ಫ್ರೆಂಡ್ಸ. ಯಾಕಂದ್ರೆ ನಾವು ಕೊಬ್ಬರಿ ಎಣ್ಣೆನ ನಾವು ಹಗಲತ್ತು ಹಚ್ಕೊಂಡ್ಬಿಟ್ಟು ನಾವು ಮನೆಯೆಲ್ಲ ನಾವು ಅಡ್ಡಾಡಿದ್ವಿ ಅಂತಂದ್ರೆ ಮತ್ತು ಟೈಲ್ಸ್ ಇರ್ತಾವೆ, ಮತ್ತು ಅಲ್ಲೆಲ್ಲ ನಾವು ಈ ರೀತಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಅಡ್ಡಾಡಿದ್ವಿ ಅಂತಂದ್ರೆ ಜಾರ್ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮಲ್ಕೊಳ್ಳೋ ಟೈಮ್ದಾಗ ಈ ರೀತಿ ನಾವು ಕಾಲು ನೋವು ಇರ್ತದಲ್ಲ ಆ ಟೈಮ್ದಲ್ಲಿ ನಾವು ಈ ರೀತಿ ನಾವು ಹಚ್ಕೊಂಡ್ಬಿಟ್ಟು ನಾವು ಮಲ್ಕೊಂಡ್ರೆ ನಾವು ಬೆಳಿಗ್ಗೆ ಅನ್ನೋದ್ರಾಗ ಒಂದು ಸ್ವಲ್ಪ ಆದರೂ ಕೂಡ ಕಾಲು ನೋವು ಅಂದ್ರೆ ಪಾದದ ನೋವು ಅನ್ನೋದು ಕಡಿಮೆ ಆಗಿರುತ್ತೆ. ಈ ಥರ ಕೊಬ್ಬರಿ ಎಣ್ಣೆನ ನಾವು ಉಪಯೋಗ ಮಾಡ್ಕೊಂಡ್ಬಿಟ್ಟು ನಮ್ಮ ಪಾದದಾಗ ಎಲ್ಲೆಲ್ಲಿ ನೋವು ಜಾಸ್ತಿ ಇರುತ್ತಲ್ಲ ಆ ಭಾಗದಲ್ಲೆಲ್ಲ ಹಚ್ಕೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡ್ಕೋಬೇಕು ನೋಡ್ರಿ. ಅದೇ ರೀತಿ ಹಿಂಬಡಿ ಒಳಗೂ ಕೂಡ ನೋವು ಇರ್ತದೆ. ಕಾಲು ಉರಿದ್ರಾಯ್ತು, ಒಂದು ಸ್ವಲ್ಪ ಕಾಲು ಉರಿದ್ರಾಯ್ತು, ಜಾಸ್ತಿ ನೋವು ಕಂಡು ಬರ್ತದೆ. ಆ ಭಾಗದಾಗೂ ಕೂಡ ಈ ರೀತಿ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಿಧಾನಕ್ಕೆ ಮಸಾಜ್ ಮಾಡ್ಕೋಬೇಕು. ಆ ನಂತರ ನಾವು ಕೊಬ್ಬರಿ ಎಣ್ಣೆನ ನಾವು ಡೈಲಿ ರಾತ್ರಿ ಟೈಮ್ ಹಚ್ಕೊಂಡು ಮಲ್ಕೊಂಡ್ವಿ ಅಂತಂದ್ರೆ ಕಾಲು ಒಡೆದಿರುತ್ತಲ್ಲ ಫ್ರೆಂಡ್ಸ, ಹಿಂಬಡ ಅದು ಕೂಡ ನಿಧಾನಕ್ಕೆ ಒಡೆದ ಭಾಗೆಲ್ಲ ಪೂರ್ತಿಯಾಗಿ ಹೋಗ್ಬಿಟ್ಟು ಕಾಲೆಂಬುದು ಅಂದ್ರೆ ಪಾದ ಪೂರ್ತಿಯಾಗಿ ಸ್ಮೂತಾಗಿ ಕಂಡುಬರುತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ, ನನಗೆ ಎಲ್ಲೆಲ್ಲಿ ನೋವು ಕಂಡು ಬರ್ತದಲ್ಲ ಆ ಭಾಗದಲ್ಲೆಲ್ಲ ನಾನು ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಮೊದಲಿಗೆ ಈ ರೀತಿ ಪೂರ್ತಿಯಾಗಿ ಮಸಾಜ್ ಮಾಡ್ಕೊಳಕತ್ತೀನಿ.
ಡೈಲಿ ನೀವು ರಾತ್ರಿ ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಿಧಾನಕ್ಕೆ ಈ ರೀತಿ ಮಸಾಜ್ ಮಾಡ್ಕೊಂಡು ನೋಡ್ರಿ, ಒಂದೇ ವಾರದೊಳಗೆ ನಿಮ್ಗೆ ರಿಸಲ್ಟ್ ಎನ್ಬೋದು ಗೊತ್ತಾಗುತ್ತೆ. ಕಾಲು ಕೂಡ ಅಂದರೆ ಒಡೆದ ಹಿಂಡಿ ಕೂಡ ಸ್ಮೂತಾಗಿ ಕಂಡು ಬರ್ತದೆ. ಮತ್ತು ಕಾಲು ನೋವು ಏನಾದರೂ ಇತ್ತಂದರೆ ಇದು ಕೂಡ ಉಪಯೋಗ ಆಗುತ್ತೆ ನೋಡ್ರಿ. ನಂತರ ನಾನು ನನಗೆ ಎಲ್ಲೆಲ್ಲಿ ಪಾದದಾಗ ಎಲ್ಲೆಲ್ಲಿ ನೋವುದಲ್ಲ ಫ್ರೆಂಡ್ಸ್, ಅಲ್ಲೆಲ್ಲ ನಾನು ಕೊಬ್ಬರಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡೀನಿ. ಆ ನಂತರ ನನಗೆ ಇಲ್ಲಿ ವೇಸ್ಟ್ ಆದಂಥ ಲಟ್ಟುಣಿಗೆ, ಅಂದರೆ ಇದರಲ್ಲಿ ನಾನು ಚಪಾತಿ ಮಾಡೋಂಗಿಲ್ಲ ಫ್ರೆಂಡ್ಸ, ಅಂದರೆ ಚಪಾತಿ ಮಾಡ್ಲಿಕ್ಕೆ ಬಳಸಿರುವಂಥ ಲಟ್ಟುಣಿಗೆನ ತೊಗೊಂಡ್ಬಿಟ್ಟು ನಾನು ಎಲ್ಲೆಲ್ಲಿ ಕೊಬ್ಬರಿ ಎಣ್ಣೆ ಹಚ್ಕೊಂಡಿನಲ್ಲ ಫ್ರೆಂಡ್ಸ, ಅಂದರೆ ನನಗೆ ಎಲ್ಲೆಲ್ಲಿ ನೋವು ಕಂಡು ಬರ್ತದೆ ಆ ಭಾಗದಲ್ಲೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಂಡಿನಿ. ಆ ನಂತರ ನಾನು ಇಲ್ಲಿ ಲಟ್ಟುಣಿಗಿನ ಸಹಾಯದಿಂದ ನಾನು ಚಪಾತಿನ ಯಾವ ರೀತಿ ಮಾಡ್ತೇವಲ್ಲ ಫ್ರೆಂಡ್ಸ, ಆ ಥರ ನಾನು ಇಲ್ಲಿ ಪಾದದ ಮೇಗೆಲೆ ಈ ರೀತಿ ಮಾಡ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ. ಈ ರೀತಿ ಮಾಡೋದ್ರಿಂದ ಪಾದದಾಗ ರಕ್ತ ಸಂಚಾರ ಎಂಬುದು ಸರಿಯಾಗಿ ಆಗ್ಬಿಟ್ಟು ಅಂದರೆ ಪಾದದಾಗ ನೋವು ಇರ್ತದಲ್ಲ ಅದು ನೋವು ಕ್ರಮೇಣವಾಗಿ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಈ ರೀತಿ ಕೂಡ ನಾವು ಮಾಡಿ ನೋಡಿ ಫ್ರೆಂಡ್ಸ, ಕ್ರಮೇಣವಾಗಿ ನಿಮ್ಮ ಪಾದದಾಗ ಜಾಸ್ತಿ ನೋವು ಕಂಡು ಬರ್ತಿತ್ತಂದ್ರೆ ಒಂದು ವಾರದೊಳಗೆ ನಿಧಾನಕ್ಕೆ ಕ್ರಮೇಣವಾಗಿ ರಿಸಲ್ಟ್ ಎಂಬುದು ನಮ್ಗೆ ತಿಳಿಯುತ್ತಾ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸಾಕ್ತೀನಿ. ಎಲ್ಲ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಹಾಗೆ ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.